ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ನಲ್ಲಿ ಘಟನೆ ಆಗಿರೋದು ನೋಡಿ. ನಮ್ಮ ಮೆಟ್ರೋ ಟ್ರೈನ್ ವಿಚಾರದಲ್ಲಿ ಈ ಥರದ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದೆ. ಇವತ್ತು ಬೆಳಗ್ಗೆ 10:30ಕ್ಕೂ ಕೂಡ ಇಂಥದ್ದೇ ಆತ್ಮಹತ್ಯೆ ಯತ್ನ ಪ್ರಕರಣ ಹಳಿಗೆ ಬಿದ್ದು ರೈಲಿನ ಮೂಲಕ ತಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಒಬ್ಬ ಯುವಕ ಮಾಡ್ಕೊಂಡಿದ್ದಾನೆ. ಬಟ್ ಅದು ಸಾಧ್ಯ ಆಗಿಲ್ಲ. ಜಾಲಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಈ ಘಟನೆ ಆಗಿರೋದು. ಪದೇ ಪದೇ ಇಂತಹ ಘಟನೆಗಳು ನಡೀತಾನೇ ಇದೆ. ಟ್ರೈನ್ ಬರ್ತಾ ಇದ್ದ ಹಾಗೆ ಹಳಿಗೆ ಜಿಗಿದು ಆ ಯುವಕ ಮಲಗ್ತಾನೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ಯಾರೀ ಯುವಕ, ಮತ್ತೆ ಈತ ಹಿಂಗ್ ಜಿಗಿಬೇಕಾದ್ರೆ ಅಲ್ಲಿ ಯಾವ ಸಿಬ್ಬಂದಿಗಳು ತಡೆಯೋ ಪ್ರಯತ್ನವನ್ನು ಮಾಡ್ಲಿಲ್ವಾ? ಮೇಲಿಂದ ಮೇಲೆ ಇಂಥ ಘಟನೆಗಳು ಆಗ್ತಾ ಇದೆಯಲ್ಲ ಪ್ರಕಾಶ್. ಈ ಘಟನೆ ಬೆಳಿಗ್ಗೆ 10:26 ಸುಮಾರಿಗೆ ನಡೆದಿರುವಂತದ್ದು. ಆತ್ಮಹತ್ಯೆಗೆ ಯತ್ನ ಮಾಡಿರುವಂತಹ ಯುವಕ ಯಾರು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಸ್ಟೇಷನ್ ಸಿಬ್ಬಂದಿಗಳು ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಟ್ರೈನ್ ಬರ್ತಾ ಇದ್ದ ಹಾಗೆ ಟ್ರ್ಯಾಕಿಗೆ ಜಿಗಿದು ಮಲಗ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಸಿಬ್ಬಂದಿಗಳು ಇಮಿಡಿಯೇಟ್ ಆಗಿ ಅಲರ್ಟ್ ಆಗ್ತಾರೆ. ಆತನನ್ನ ರಕ್ಷಣೆ ಕೂಡ ಮಾಡ್ತಾರೆ. ಆನಂತರ ಪವರ್ ಆಫ್ ಅನ್ನ ಕೂಡ ಮಾಡ್ತಾರೆ. ಆತನನ್ನ ಮತ್ತೆ ಮೇಲಕ್ಕೆ ಕರೆದುಕೊಂಡು ಬರುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಸೊ ಇದರಿಂದ ಅಲ್ಲಿ ಸಂಚಾರ ಕೂಡ ಮೆಟ್ರೋ ಸಂಚಾರ. ಪ್ರಕಾಶ್, ಒಂದೇ ನಿಮಿಷ ವಾಪಸ್ ಬಂದೆ. ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಅಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಯುವಕನನ್ನ ರಕ್ಷಣೆ ಮಾಡಲಾಗಿದೆ. ಸದ್ಯಕ್ಕೆ ಹಸಿರು ಮಾರ್ಗದ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿದೆ. ಸಿಲ್ಕ್ ಬೋರ್ಡ್ನಿಂದ ಮಾದವರ ಹಸಿರು ಮೆಟ್ರೋ ಮಾರ್ಗ ಸಂಚಾರ ಸ್ಥಗಿತಗೊಳ್ತಾ ಇದೆ. ಟ್ರ್ಯಾಕ್ ಮಧ್ಯೆ ಬಿದ್ದಿದ್ದ ಯುವಕನನ್ನ ಮೆಟ್ರೋ ಸಿಬ್ಬಂದಿ ರಕ್ಷಿಸಿದ್ರು. ಪವರ್ ಆಫ್ ಎಲ್ಲ ಮಾಡಬೇಕಾಯ್ತು ಅವರು. ಮತ್ತೆ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಕೂಡ ಇದರಿಂದ ಉದ್ಭವ ಆಗಿರುತ್ತೆ. ಸೊ ಹೀಗಾಗಿ ಮೆಟ್ರೋ ಸಂಚಾರವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಸಾರ್ವಜನಿಕರಿಗೂ ಕೂಡ ಆತಂಕ, ಮತ್ತೆ ಸಾರ್ವಜನಿಕರಿಗೆ ಸಂಚಾರಕ್ಕೆ ಇದು ವ್ಯತ್ಯಯ ಆಗ್ತಾ ಇದೆ. ಸಿಲ್ಕ್ ಬೋರ್ಡ್ನಿಂದ ಮಾದವರ ಹಸಿರು ಮೆಟ್ರೋ ಮಾರ್ಗ ಸಂಚಾರ ಸ್ಥಗಿತ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ಸದ್ಯಕ್ಕೆ ಸಂಚಾರವನ್ನ ಸ್ಥಗಿತ ಮಾಡಿದ್ದಾರೆ ಅಂದ್ರೆ ಮಾಹಿತಿ. ಸೊ ಎಷ್ಟೋ ತನಕ ಇದೇ ತರದ ಸಿಚುವೇಶನ್ ಮುಂದುವರಿಯುತ್ತೆ? ಮತ್ತೆ ಆ ಯುವಕ ಯಾವ ಕಾರಣಕ್ಕೋಸ್ಕರ ಹಿಂಗ್ ಮಾಡ್ತಾ ಅನ್ನೋದೇನಾದ್ರೂ ಗೊತ್ತಾಗಿದೆಯಾ? ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರಾ? ಏನೇನ್ ಮಾಹಿತಿ ಇದೆ? ಸದ್ಯ ಆ ಸ್ಟೇಷನ್ ಸಿಬ್ಬಂದಿಗಳೇನಿದ್ದಾರೆ ಆ ಸಿಬ್ಬಂದಿಗಳು ವಶಕ್ಕೆ ಪಡೆದಿದ್ದಾರೆ ಆತ್ಮಹತ್ಯೆಗೆ ಯತ್ನಿಸಿದಂತಹ ಯುವಕನನ್ನ. ಯಾಕಾಗಿ ಈ ಘಟನೆಗೆ ಅಂದ್ರೆ ಮುಂದಾದ್ರೆ ಅನ್ನುವಂಥದ್ದು ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಎಲ್ಲಿ ಅವರು ಏನು ಎತ್ತ ಅನ್ನುವಂತಹ ಮಾಹಿತಿಯನ್ನ ಕೂಡ ಪಡಿತಾ ಇದ್ದಾರೆ. ಈಗಾಗಲೇ ಮೆಟ್ರೋ ಸಿಬ್ಬಂದಿಗಳು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಇನ್ನು ಕೂಡ ಬಂದಿಲ್ಲ. ಆದ್ರೆ ಇದರಿಂದ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅರ್ಧ ಗಂಟೆಯಿಂದಲೂ ಕೂಡ ಮೆಟ್ರೋ ಸಂಚಾರ ಸ್ಥಗಿತ ಆಗಿದೆ. ಸೊ ಹಾಗಾಗಿ ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ಮೆಟ್ರೋ ಪ್ರಯಾಣಿಕರಿಗೆ ಸಮಸ್ಯೆ ಕೂಡ ಆಗ್ತಾ ಇದೆ. ಜೊತೆಗೆ ಇದು ಮೆಟ್ರೋನ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ಹೋಗಿದೆ. ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳು ಆಗ್ತಾ ಇರೋದ್ರಿಂದ ಸಹಜವಾಗಿ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗುತ್ತೆ. ಸೊ ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾಕಾಗಿ ಮಾಡ್ದ ಅನ್ನುವಂಥದ್ರ ಬಗ್ಗೆ ಈಗ ಮೇಲಾಧಿಕಾರಿಗಳು ಕೂಡ ಅಲ್ಲಿನ ಸಂಬಂಧಪಟ್ಟಂತ ಮೆಟ್ರೋ ಸ್ಟೇಷನ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಆದ್ರೆ ಆತನ ಆರೋಗ್ಯದಲ್ಲಿ ಯಾವುದೇ ಒಂದಿಷ್ಟು ಬದಲಾವಣೆಗಳ ಆಗಿಲ್ಲ. ಅಂದ್ರೆ ಆರೋಗ್ಯ ಸ್ಥಿರವಾಗಿದೆ. ಸೊ ಇಮಿಡಿಯೇಟ್ ಆಗಿ ಮೆಟ್ರೋ ಟ್ರೈನ್ ಬರ್ತಾ ಇದ್ದ ಹಾಗೆ 2 ಹಳಿಗಳ ಮಧ್ಯೆ ಆತ ಮಲಗ್ತಾನೆ. ಆ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವಂತ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಅಂತದ್ದು ಯಾವ್ದು ಕೂಡ ಆಗ್ಲಿಲ್ಲ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ. ಸೊ ಇಮಿಡಿಯೇಟ್ ಆಗಿ ಅಲ್ಲಿ ಪ್ರೈಮರಿ ಹೆಲ್ತ್ ಚೆಕಪ್ ಅಂತ ಮಾಡ್ತಾರೆ. ಆ ನಂತರ ಆತನನ್ನ ಸಂಬಂಧಪಟ್ಟಂತವರ ಗಮನಕ್ಕೆ ತರುವಂತದ್ದು ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಧನ್ಯವಾದ ಪ್ರಕಾಶ್, ತಮ್ಮ ಮಾಹಿತಿಗಾಗಿ.